ಯಾಕವ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ನಾವಿವತ್ತು ಹೊರಗೆ ಹೇರ್ ಕಟ್ ಮಾಡಿಸಿದ್ವು. ಅವಳು ದೇವ್ರಿಗೆ ಬಿಟ್ಟಿದ್ಲು, ಆದರೆ ನಾವು ಹೇರ್ ಕಟ್ ಮಾಡಿಸಿದ್ವು ಅಂತೇಳಿ ಅವಳು ತುಂಬ ಅಂದರೆ ತುಂಬ ಗಲಾಟೆ ಮಾಡ್ತಾವಳೆ. ನನ್ನ ಕೂದಲು ನಾನು ದೇವ್ರಿಗೆ ಬಿಟ್ಕೊಂಡಿದ್ದೆ, ನಮ್ಮ ಅಪ್ಪನ ಜೊತೆ ಹೋಗೋಕ್ಕೆ ದೇವ್ರಿಗೆ ಬಿಟ್ಟಿದ್ದೆ, ನನ್ನ ಕೂದಲು ಕಟ್ ಮಾಡಿಸ್ಬಿಟ್ರು ಅಂತೇಳಿ ತುಂಬ ಗಲಾಟೆ ಮಾಡಿಕೊಂಡು ತುಂಬ ಅಂದರೆ ತುಂಬ ಅಳ್ತಾ ಇದ್ಲು. ಅವಳನ್ನ ಸಮಾಧಾನ ಪಡ್ಸೋಕ್ಕೆ 2 ದಿನ ಬೇಕಾಗೈತೆ ನಮಗೆ. ಅಷ್ಟು ಅಂದರೆ ಅಷ್ಟು ಅಳ್ತಿದ್ಲು ಅವಳು ಹೇರ್ ಕಟ್ ಮಾಡಿಸಿರೋದಕ್ಕೆ. ಅವಳ ಹೇರ್ ಸ್ಟೈಲ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಎಷ್ಟು ಅಂದರೆ ಅವಳು ತುಂಬ ಸಮಾಧಾನ ಮಾಡಲಿಕ್ಕೆ ನಮಗೆ ತುಂಬ ಹೊತ್ಬೇಕಾಯ್ತು. ನೆನಪಿಸ್ಕೊಂಡಾಗಲೆಲ್ಲ ಬಿಕ್ಕಡಿಸ್ಕೊಂಡು ಅಳ್ತಾ ಇದ್ಲು. ನನ್ನ ಕೂದಲು ಕಟ್ ಮಾಡಿಸಿದ್ರು, ದೇವ್ರಿಗೆ ಬಿಟ್ಟಿದ್ದೆ, ನನ್ನ ಕೂದಲು ಕಟ್ ಮಾಡಿಸಿದ್ರು ಅಂತ ಎಲ್ಲವ. ಫೋಟೋ ಕೂಡ ವೀಡಿಯೋ ಕೂಡ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ, ಫೋಟೋನು ಕೂಡ ತೆಗಿಯಕ್ಕೆ ಬಿಡ್ತಿರ್ಲಿಲ್ಲ. ಫೋಟೋ ತೆಗಿತಾರೆ, ವೀಡಿಯೋ ಮಾಡ್ತಾರೆ ಅಂತ ತುಂಬ ಅಂದರೆ ತುಂಬ ಗಲಾಟೆ ಮಾಡ್ತಾಯಿದ್ಲು. ಯಾಕವ ನಗೆ ಹೊಡಿ ಅಲ್ಬಿಡು. 32 ಬಿಟ್ಬಿಡ್ತಾಯಿ ಹಿಂಗೆ. ಈ ಕಡೆಗೆ ತಿರ್ಗಾವತ್ತಿನ ನಮಸ್ಕಾರ. ಎಲ್ರು ಹೆಂಗಿದ್ದೀರಾ? ಚೆನ್ನಾಗಿದ್ದೀರಿ. ಜೋಬಿ ಐತೆ, ಕಾಫಿ ಆಯ್ತಾ ಎಲ್ರದ್ದು? ದೇವ್ರಿಗೆ ಏನ್ ಬೇಡ್ಕತ್ತೀವ ನೀನು? ಹೆಂಗ್ ಬೇಡ್ಕತ್ತೀವ? ನನ್ನ ಹೇರ್ ಸ್ಟೈಲ್ ಹೆಂಗೈತೆ ನಿಂದು? ನನ್ನ ಹೇರ್ ಸ್ಟೈಲ್ ಹೆಂಗೈತೆ ಅನ್ನು? ನನ್ನ ಹೇರ್ ಸ್ಟೈಲ್ ಹೆಂಗೈತೆ ಅನ್ನವ? ಹೊಸ ಹೇರ್ ಸ್ಟೈಲ್ ಅನ್ನು ಚಿನ್ನು, ಹೊಸ ಹೇರ್ ಸ್ಟೈಲ್ ಹೆಂಗೈತೆ ಇಲ್ಲ ಐತೆ ಪಾಪ. ನಾನು ತಲೆ ಕೂದಲು ಕಟ್ ಮಾಡ್ಸಿದೀನಿ ಅನ್ನು. ತಲೆ ಕೂದಲೆಲ್ಲ ಕಟ್ ಮಾಡ್ಸಿದೀನಿ. ಚೆನ್ನಾಗೈತಾ? ಹೆಂಗ್ ಕಾಣಿಸ್ತಾ ಇದೆ? ಸೂಪರ್. ಹೆಂಗ್ ಕಾಣಿಸ್ತಾ ಇದೀಯವ? ಸೂಪರ್. ಯಾರೋ ಮಾಡ್ಕೊ ಬಂದಾರು. ಹೆಂಗ್ ಕಾಣಿಸ್ತಾಳೆ? ಏನ್ ಮಾತಾಡ್ತಿ? ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಎಲ್ಲ ಏನ್ ಮಾಡ್ತಿದ್ದೀರಾ? ನನ್ ಕಟಿಂಗ್ ಹೆಂಗದೇನು? ನೀನೇ ಯಾರು ಮಾಡ್ಸಿದ್ದವರು? ನಿಮ್ಮಮ್ಮ. ಎಲ್ಲೋಗಿ ಮಾಡಿಸ್ಕೊ ಬಂದೆ? ಯಾವ ಊರಲ್ಲಿ ಮಾಡಿಸ್ಕೊಂಡೆ? ಹೋಗಿ ಪುಪ್ಪ ಗದ್ದ